ಸರ್ ಹಾಗೇನೆ ಇಲ್ಲಿನ ಸಂಪ್ರದಾಯಗಳಾಗಿರ್ಬೋದು ಅಲ್ಲಿನ ಜನ ಏನ್ ಹೇಳ್ತಾರೆ ಯಾವ ರೀತಿ ಆಗಿದೆ ಧ್ವಜ ಎಸ್ಪೆಷಲಿ ಒಂದರಿಂದ 18 ಪೂಜೆ ಆಗಬೇಕದಕ್ಕೆ ಒಂದು ಹಂತದಲ್ಲಿ ನಾನು ಹೇಳಿದ್ನಲ್ಲ ಅಧಿಕೃತವಾಗಿ ಅಲ್ಲಿ ಜಂಬೂ ಸವಾರಿಗೆ ಚಾಲನೆ ಕೊಟ್ಟಂಗೇನೆ ಅದನ್ನು ಸೊ ಅದ ಹಂತದ ಬಗ್ಗೆ ತಯಾರಿ ಹಂತದ ಬಗ್ಗೆ ನಮ್ಮ ಗೀತಾ ಮಾತನಾಡಿಸಿದಾರೆ ಅಲ್ಲಿ ನೋಡೋಣ. ನಂದಿ ಧ್ವಜ ಅರಮನೆ ಆವರಣಕ್ಕೆ ಬಂದಿದೆ, ಅದ್ರ ಬಗ್ಗೆ ಮಾತನಾಡಿಸ್ತೀನಿ ಸರ್. ಇವಾಗ ನಂದಿ ಧ್ವಜವನ್ನ ತೆಗೆದುಕೊಂಡು ಬಂದ್ರಿ, ಸೊ ಎಲ್ಲಿ ನೆಕ್ಸ್ಟ್ ಮುಂದಿನ ಪದ್ಧತಿ ಏನಿರುತ್ತೆ, ಯಾವ ರೀತಿಯ ಪೂಜೆ ನಡೆಯುತ್ತೆ? ವರ್ಷದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ನಂದಿ ಧ್ವಜ ಪೂಜೆ ಅಗ್ರಸ್ಥಾನ. ಈ ನಂದಿ ಧ್ವಜ ಪೂಜೆ ಆದ ಮೇಲೆ ವಿಜಯದಶಮಿ ಮೆರವಣಿಗೆ ಚಾಲನೆ ನೀಡಲಾಗುವುದು. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು 1:18 ನಿಮಿಷದೊಳಗಡೆ ಈ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಜಂಬೂ ಸವಾರಿಗೆ ಚಾಲನೆ ನೀಡಿದ್ದಾರೆ ಮೇಡಮ್. ಇವಾಗ ನೀವು ಹೇಳಿದ್ರಿ ಪರ್ಟಿಕ್ಯುಲರ್ ಆಗಿ ಅದೊಂದು ಮುಹೂರ್ತ ಅಂತ ಅಂದ್ಬಿಟ್ಟು, ಏನು ವಿಶೇಷ ಅಂತ ಹೇಳ್ಬೋದಾ ಸರ್? ವಿಶೇಷ ಅಂದರೆ ನಂದಿ ಶಿವನ ಲಾಂಛನ, ನಂದಿಗೆ ಒಂದು ಅಗ್ರಸ್ಥಾನ ಮೇಡಮ್. ಅದರಿಂದ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಯಾವ ರೀತಿ ವಿಘ್ನರಾಜನಿಗೆ ಪೂಜೆ ಮಾಡ್ತಾರೆ ಅದೇ ರೀತಿ ಜಂಬೂ ಸವಾರಿಯಲ್ಲಿ ಮೆರವಣಿಗೆಯಲ್ಲಿ ಮುಖ್ಯವಾಗಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಲೇಬೇಕು ಮೇಡಮ್. ಇವಾಗ ನಂದಿ ಧ್ವಜನೂ ಕೂಡ ಅರಮನೆ ಆವರಣಕ್ಕೆ ಬಂದಾಯ್ತು, ಜೊತೆಗೆ ಮಳೆ ಕೂಡ ನಿಧಾನವಾಗಿ ಬರ್ತಾ ಇದೆ, ಚಿಟಿ ಮಳೆಯನ್ನು ಕೂಡ ಶುರುವಾಗಿದೆ. ಶುಭ ಸೂಚನೆ ಅಂತ ಅನ್ಸುತ್ತೆ, ಶುಭದ ಸಂಕೇತ ಮೇಡಮ್ ಇದು. ಈ ರಾಜ್ಯದ ಮುಖ್ಯಮಂತ್ರಿಗಳು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಅವರು ಶುಭ ಸಂದೇಶ ಮೇಡಮ್ ಇದು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಚೌಕಿಮಠ ಮಂಜುನಾಥ್. ಸೊ ನೋಡಿದ್ರಲ್ಲ, ಒಂದ್ ರೀತಿ ನಂದಿ ಧ್ವಜ ಅರಮನೆ ಆವರಣಕ್ಕೂ ಕೂಡ ಬಂದಿತ್ತಾಯ್ತು, ಇದ್ರ ಜೊತೆಗೆ ಮಳೆನೂ ಕೂಡ ಆರಂಭ ಆಗಿದೆ. ಎಲ್ಲವೂ ಕೂಡ ಶುಭ ಸೂಚನೆ ಅನ್ನುವಂತಹ ಮೂಲಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆ ಡಿಸಿಎಂ ಅವರ ಪೂಜೆಯ ಜೊತೆಗೆ ದಸರಾ ಅಂಬಾರಿಗೆ ಏನೇನು ಚಾಲನೆ ಸಿಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ಅಂದರೆ ಪ್ರತಿ ಸತಿ ನಾವು ನೋಡ್ತೀವಿ ಎಷ್ಟು ಬಿಸಿಲಿರುತ್ತೆ. ಆ್ಯಕ್ಚುಲಿ ಜಂಬೂ ಸವಾರಿ ದಿವಸ ಕೊನೆ ದಿವಸ ಮಳೆ ಬಂದೇ ಬರುತ್ತೆ. ಸಂಸ್ಥಾನದಲ್ಲಿ ಮೈಸೂರು ಸಂಸ್ಥಾನ ಅಂತಂದರೆ ಚಾಮರಾಜನಗರದಿಂದ ಹರಿಹರದವರೆಗೆ ಮೈಸೂರು ಸಂಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಈ ದಸರದ ದಿನ ಮಳೆ 4 ಹನಿ ಬಿದ್ದೇ ಬೀಳುತ್ತೆ. ಅದು 400 ವರ್ಷದಿಂದನೂ ನಡ್ಕೊಂಬಂದಿದೆ. ಆಯಿತಾ, ಇನ್ನೊಂದು ಇದರಲ್ಲಿ ನಿಮಗೆ ರೋಮಾಂಚಕಾರಿಯಾದಂಥ ಒಂದು ವಿಚಾರ ಹೇಳ್ತೀನಿ. ಎಲ್ಲಿ ಮಳೆ ಬೀಳುತ್ತಲ್ಲ ಅಲ್ಲಿನ ಜನ ಹೊಲ ಉಳ್ತಾ ಇರಲಿ, ಅಂಗಡಿಯಲ್ಲಿರಲಿ, ಮನೆ ಒಳಗಿರಲಿ ಇರಲಿ, ಜಮೀನೊಳಗಡೆ ಇರಲಿ, ಏನೇ ಇರಲಿ, ತಮ್ಮ ಚಪ್ಪಲಿ ಬಿಟ್ಬಿಟ್ಟು ಮೈಸೂರು ಕಡೆಗೆ ತಿರುಗಿ 2 ಕೈ ಎತ್ತಿ ಮುಗಿದು ಅವ್ರು ಹೇಳ್ತಾರೆ ಮಹಾರಾಜರು ಅಂಬಾರಿ ಏರಿದ್ರು ಅಂತ. ಮೈಸೂರು ಸಂಸ್ಥಾನ ಮೈಸೂರಲ್ಲ, ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲ ಕಡೆ ಮಹಾರಾಜರು ಅಂಬಾರಿ ಏರಿದ್ರು ಅಂತ ನಮಸ್ಕಾರ ಮಾಡ್ತಾರೆ ಮೈಸೂರು ಕಡೆ ತಿರುಗಿ. ಇವತ್ತಿಗೆ ಮಹಾರಾಜರು ಅಂಬಾರಿ ಏರೋದು ನಿಲ್ಸಿ 50 ವರ್ಷ ಆಗೋಯ್ತು, 55 ವರ್ಷ ಆಗೋಯ್ತು. ಇವತ್ತಿಗೂ ಆ ಕಡೆ ಇರೋ ಜನ ಮೈಸೂರು ಕಡೆ ತಿರುಗಿ ನಮಸ್ಕಾರ ಮಾಡಿ ಮಹಾರಾಜರು ಅಂಬಾರಿ ಏರಿದ್ರು ಅಂತಾರೆ. ಇದು ನಾವು ಮಹಾರಾಜರ ಮೇಲೆ ಇಟ್ಟಿರೋ ಭಕ್ತಿ. ಈ ಒಂದು ಭಕ್ತಿಯನ್ನು, ಈ ರಾಜ ಪ್ರಜೆಗಳ ಸಂಬಂಧವನ್ನು ಈ ಜಗತ್ತಿನಲ್ಲಿ ನೀವೆಲ್ಲಿಯೂ ಕಾಣಲಾರಿರಿ. ಮೈಸೂರು ಸಂಸ್ಥಾನದಲ್ಲಿ ಮಾತ್ರವೇ. ನಾವು ರಾಜ ಪ್ರತ್ಯಕ್ಷ ದೇವತಾ ಅಂತ ಗೊಂಬೆ ಹಬ್ಬ ಮಾಡೋರು ನಾವೇನೇ ಜಗತ್ತಿನಲ್ಲಿ, ನೆನ್ಪಿಟ್ಕೊಳ್ಳಿ ನೀವು. ನಾವು ಮಾತ್ರವೇ ರಾಜ ಪ್ರತ್ಯಕ್ಷ ದೇವತಾ ಅನ್ನೋರು. ಆ ರಾಜ ಅಂಥ ಪ್ರಜಾವಾತ್ಸಲ್ಯ ನಮಗೋಸ್ಕರ ಎಲ್ಲವನ್ನ ದಾನ ಮಾಡಿಬಿಟ್ಟು ಇವತ್ತು ಮೈಸೂರನ್ನು ಲಂಡನ್ನಿನ ಸಮನಾಗಿ ಮೈಸೂರು ಬೆಂಗಳೂರನ್ನು ಕಟ್ಬಿಟ್ಟು ಹೋದಂಥ ಮಹಾರಾಜ. ಹಾಗಾಗಿ ಇವತ್ತು ಮಳೆ ಬಂದಿದ್ರಲ್ಲಿ ಏನು ಆಶ್ಚರ್ಯವೇ ಇಲ್ಲ. ನಾನು ಕಾಯ್ತಾ ಇದ್ದೆ ಎಲ್ಲಿ ಮಳೆ ಬಂತು ಅಂತ ನಿಮ್ಮ ಯಾರಾದರೂ ಕಾಮೆಂಟೇಟರ್ ಹೇಳ್ತಾರೆ ಅಂತ. ಭಾಳ ಖುಷಿಯಾದಂಥ ಸಂಖ್ಯೆ ಹೇಳಿದ್ರು. ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ನಾಡು ನೋಡಿ ಇವತ್ತು ಇಡೀ ಜಗತ್ತು ಹೊತ್ತಿ ಉರಿತಾ ಇದೆ. ಯಾವ ಸಂದರ್ಭದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ ನೋಡಿ, ಜಗತ್ತಿನಾದ್ಯಂತ ಯುದ್ಧಗಳು ನಡೀತಾ ಇವೆ, ರಕ್ತಪಾತಗಳು ನಡೀತಾ ಇವೆ. ಆಯಿತಾ, ಎಲ್ಲ ಕಡೆ ಮಳೆ, ಎಲ್ಲ ಕಡೆ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ನಡೀತಾ ಇದ್ರು ನಾವು ಕರುನಾಡಿನ ಜನ ಎಷ್ಟು ನೆಮ್ಮದಿಯಾಗಿ ಸಮೃದ್ಧವಾಗಿ ಈ ಹಬ್ಬ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮಂಥ ಬ್ಲೆಸ್ಡ್ ಪೀಪಲ್ ಇನ್ಯಾರು ಇರೋಕ್ಕೆ ಸಾಧ್ಯವೇನ್ರಿ? ಯಾರೂ ಇರೋಕ್ಕೆ ಸಾಧ್ಯವಿಲ್ಲ, ಕನ್ನಡಿಗರು ಮಾತ್ರವೇ. ಹಾಗಾಗಿಯೇ ಕರುನಾಡಿಗೆ ಪ್ರಪಂಚದಾದ್ಯಂತ ಎಲ್ಲ ಕಡೆಯಿಂದ ಜನ ಕೋಟ್ಯಂತರ ಜನ ವಲಸೆ ಬಂದು ಇಲ್ಲಿ ಇರ್ತಾ ಇದ್ದಾರೆ. ಅವರೆಲ್ಲ ಒಂದು ವಿಚಾರ ತಿಳ್ಕೋಬೇಕು. ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ನೀವೆಲ್ಲ ಈ ಬೆಂಗಳೂರು ಮೈಸೂರು ಅಂತ ಈ ಮಹಾನಗರಗಳಲ್ಲಿ ಬಂದಿದ್ದೀರಿ. ಯಾವುದೋ ಜನ್ಮದ ಪುಣ್ಯದ ಫಲ. ಇನ್ನೂ ಪುಣ್ಯ ಜಾಸ್ತಿ ಆಗಬೇಕು ಅಂದರೆ ನೀವೆಲ್ಲ ಕನ್ನಡ ಕಲ್ತು ಕನ್ನಡಿಗರಾಗ್ಬಿಡಿ. ನಿಮ್ಮಂಥ ಪುಣ್ಯದವರೇ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಯಾಕೆಂತಂದರೆ ಎಲ್ಲಿಯೂ ಸಿಗೋದ ಅದೃಷ್ಟ ನಿಮಗೆ ಸಿಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ಕೋಟ್ಯಂತರ ಜನ ಮೈಸೂರಿನಲ್ಲಿ ಪೊಲೀಸ್ನವ್ರು ಹೇಳ್ತಾಯಿದ್ರು 4 ದಿನದಿಂದನೇ ಒಂದು 25-30 ಲಕ್ಷ ಜನ ಮೈಸೂರಿಗೆ ಬಂದುಬಿಟ್ಟಿದ್ದಾರೆ. ಮೇಲ್ಗಡೆ ಸಾಸಿವೆ ಎತ್ತಿದ್ರೆ ಕೆಳಗಡೆ ನೆಲಕ್ಕೂ ಬೀಳಲ್ಲ ಅಷ್ಟು ಜನ ಮೈಸೂರಲ್ಲಿ ಸೇರಿದ್ದಾರೆ ಅಂತ ಹೇಳ್ತಾಯಿದ್ರು. ಈ ಸರಿ ಯಾವತ್ತೂ ನೋಡದೇ ಇರೋವಂಥ ಜನ ಈ ಸರಿ ಮೈಸೂರಿಗೆ ಸೇರಿಬಿಟ್ಟು ವಿಶೇಷವಾಗಿ ಲೈಟಿಂಗ್ ಮಾಡಿದ್ರು. ಮತ್ತೆ ನಿಮ್ಮಂತವ್ರು ಸರ್ ಇನ್ಸ್ಟಾಗ್ರಾಮ್ ಮುಖಾಂತರ ಯೂತ್ಸ್ಗೆ ಏನು ಬೇಕು ಮೆಸೇಜ್ ಅಥವಾ ನಾನು ಇನ್ನೂ ಒಂದು ಹೇಳ್ತೀನಿ. ಇದರಲ್ಲಿ ನೋಡಿ ನಮ್ಮ ಸ್ವಹಿತಾಸಕ್ತಿನೂ ಸಹ ಅಡಗಿದೆ. ಒಂದು ದಸರಾ ಇಡೀ ಒಂದು ವರ್ಷದ ಖರ್ಚನ್ನು ತುಂಬ ಆರ್ಥಿಕ ವಿಚಾರದಲ್ಲಿ 2022ರ ಸರ್ಕಾರದ ಅಂಕಿಅಂಶ ತಗೊಂಡ್ರೆ ಸರ್ಕಾರ ಖರ್ಚು ಮಾಡಿದ್ದು 2022ರಲ್ಲಿ 35 ಕೋಟಿ ರೂಪಾಯಿ. ಸರ್ಕಾರಕ್ಕೆ ಬಂದಂಥ ಆದಾಯ 200 ಕೋಟಿ ರೂಪಾಯಿ.
ಈ ವರ್ಷ ಅದು ಬಹುಶಃ 5 ಪಟ್ಟು ಇರ್ಬೋದು. ಸರ್ಕಾರಕ್ಕೆ 1,000 ಕೋಟಿ ಆದಾಯ ಬಂದಿರ್ಬೋದು. ಸೊ ನೀವು ಆ ದೃಷ್ಟಿಯಲ್ಲಿ ನೋಡಿದ್ರು ಪ್ರತಿ ವರ್ಷ ನೀವು ಈ ಥರ ವಿಜೃಂಭಣೆ ಒಂದು ದಸರಾ ಮಾಡಲೇಬೇಕು ನೀವು. ಇದಲ್ಲದೆ ನಾನು ಹೇಳ್ತೀನಿ, ಕಡಲೆಕಾಯಿ ಮಾರೋನು ಬಲೂನ್ ಮಾರೋನಿಂದ ಹಿಡಿದು 5 ಸ್ಟಾರ್ ಹೋಟೆಲಿನವರೆಗೆ ಎಲ್ಲ ಪೂರ್ತಿ ಬುಕ್. ಸುತ್ತಮುತ್ತಲ ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲ ಕಂಪ್ಲೀಟ್. ನೀವು ಮೈಸೂರಲ್ಲಿ ನಿಮಗೇನು ಸಿಗಲ್ಲ. ಈಗ ಮೈಸೂರಲ್ಲ, ದಾರಿ ಉದ್ದಕ್ಕಿರೋಂಥ ರೆಸ್ಟೋರೆಂಟಲ್ಲಿ ಅರ್ಧ ಇಡ್ಲಿ ಸಿಗಲ್ಲ, ಆ ಥರ ಖರ್ಚಾಗಿದೆ. ಎಲ್ಲರೂ 1 ವರ್ಷದ ಖರ್ಚನ್ನು ತೂಗಿಸ್ಬಿಡ್ತಾರೆ. 1 ತಿಂಗಳ ದಸರಾ ಮೈಸೂರಿಗರ 1 ವರ್ಷದ ಖರ್ಚು ಕನ್ನಡಿಗರ. ಯಾಕೆಂದರೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಉತ್ತರ ಭಾರತ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಟ್ಯಾಕ್ಸಿಗಳಿರ್ಬೋದು, ಟಾಂಗಾಗಳಿರ್ಬೋದು, ಆಟೋ, ನೀವು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ, ಎಲ್ಲರೂ ದುಡ್ಡು ಮಾಡುವಂಥ ಒಂದು ಅನುಕೂಲಕರ ಸಮಯ ಇದು. ಕನ್ನಡಿಗರಿಗೆ ಒಂದು ಆಶಾವಾದ. ಅದಕ್ಕೆ ನಾನು ಯಾವಾಗಲೂ ಪ್ರತಿ ವರ್ಷ ಯಾವಾಗ ನೀವು ಹಿಂದೆ ನೋಡಿರ್ಬೋದು, ಅತಿವೃಷ್ಟಿನೋ ಬರಾನೋ ಬಂದ್ಬಿಟ್ಟಾಗ ಈ ವರ್ಷ ಸರಳ ದಸರಾ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಾಗ ನನಗೆ ಅಯ್ಯೋ ಸಂಕಟ ಆಗ್ತಾರೆ. ಯಾಕಪ್ಪ ಇದು ಒಂದು ಕಡೆಯಿಂದ ಮೈಸೂರಿಗನಾಗಿ ಸಂಕಟ ಆಗಿದ್ದು ಕೋವಿಡ್ ಟೈಮಲ್ಲಿ ಅಲ್ವಾ, ಎಂಥ ಬೇಜಾರಾಗೋಗಿತ್ತು. ಯಾಕೆ ಅಂತಂದರೆ ನಮಗೆ ಮೈಸೂರಿಗನಾಗಿ ಅಯ್ಯೋ ದಸರಾ ನಡೀತಿಲ್ವಲ್ಲ ಅನ್ನೋದು ಅಂದಾದರೆ ಎಕನಾಮಿಕಲ್ ಆಗಿ ಎಲ್ರೂ 1 ವರ್ಷದ ಖರ್ಚು ಹೊರಟೋಯ್ತಲ್ಲ, ಸಂಪಾದನೆ ಹೊರಟೋಯ್ತಲ್ಲ ಅನ್ನೋವಂಥದ್ದು. ಹಾಗಾಗಿ ಇದೇನು ಒತ್ತಾಯ ಮಾಡ್ಬೋದು ನಾವು ಅಂದರೆ, ಮೈಸೂರು ದಸರಾ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಡೀತಾನೆ ಇರಬೇಕು. ಹೆಚ್ಚು ವಿಜೃಂಭಣೆ, ಹೆಚ್ಚು ಸಂಪಾದನೆ, ಹೆಚ್ಚು ಅನುಕೂಲ, ಹೆಚ್ಚು ಟ್ಯಾಕ್ಸು ಸರ್ಕಾರಕ್ಕೆ, ಎಲ್ಲನೂ ನೀವು ಯಾವ ದೃಷ್ಟಿಯಿಂದ ನೋಡಿದ್ರು ಮೈಸೂರನ್ನ ಪೌರಾಣಿಕವಾಗಿ, ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದನೂ ವಿಜೃಂಭಣೆ ನಮ್ಮ ಮೈಸೂರು. ಇನ್ನು ಜಂಬೂ ಸವಾರಿಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ನಾವು ಬೆಳಗ್ಗಿನಿಂದಲೂ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಆನೆಗಳನ್ನ ಸಿದ್ಧತೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ದಿನ ಅವಕ್ಕೆ ಒಂಥರ ಪ್ರಿಪ್ರೇಷನ್ ಟ್ರೈನಿಂಗ್ ತರ, ತಾಲೀಮು. ಇವತ್ತು ಫಿನಾಲೆ ತರ. ಹಂಗಾಗಿ ತುಂಬಾ ಪೇಷನ್ಸ್ ಇಂದ ಆನೆಗಳು ಕೂತಿರ್ತವೆ, ಅದಕ್ಕೆ ಪೇಂಟಿಂಗ್ ಮಾಡ್ತಿರ್ತಾರೆ. ಅದನ್ನ ನೋಡೋದೇ ಒಂದ್ ಚಂದ. ಅಂದ್ರೆ ಒಂದು ಥೀಮ್ ಅಂತ ಇರುತ್ತೆ, ಸುಮ್ಮನೆ ಪೇಂಟಿಂಗ್ ಮಾಡೋದಿಲ್ಲ. ಆ ತಯಾರಿಗಳು ಹೆಂಗಿದೆ ಅಂತೇಳಿ ನಮ್ಮ ರಿಪೋರ್ಟರ್ ಆನಂದ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ನಾಡ ಹಬ್ಬ ದಸರಾದ ಸಂಭ್ರಮ ಸದ್ಯ ಅರಮನೆ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಈಗ ಜಂಬೂ ಸವಾರಿಯನ್ನ ಏನು ಅಂಬಾರಿಯನ್ನ ಕಟ್ಟಲಿಕ್ಕೆ ಜಾಗ ಇದೆ, ಆ ಜಾಗದತ್ತ ಆನೆಗಳು ಒಳಗಡೆ ತೆರಳುತ್ತಾ ಇರುವಂತಂದ್ರೆ ಅರಮನೆ ಒಳಗಡೆ ಆನೆಗಳು ಸದ್ಯ ಇದೀಗ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಕಡೆ ಆನೆಗಳು ಪೂಜೆನ ಮುಗಿಸ್ಕೊಂಡು ಒಂದೊಂದಾಗಿ ಅರಮನೆಯ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಸಿಎಂ ಸಿದ್ದರಾಮಯ್ಯನವರು ನಂದಿ ಧ್ವಜ ಪೂಜೆ ಮಾಡುವ ಮುಖಾಂತರ ಒಳಗಡೆ ಚಾಲನೆಯನ್ನ ಕೊಟ್ಟರೆ, ಒಳಗಡೆ ಅಂಬಾರಿಯ ಕಟ್ಟುವ ಕೆಲಸಕ್ಕೆ ಅರಣ್ಯ ಇಲಾಖೆಯವರು ಮುಂದಾಗ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಜಟ್ಟಿ ಕಾಳಗದ ಬಗ್ಗೆ ನಿಮ್ಗಾಗಲೇ ಧರ್ಮೇಂದ್ರ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ಅದೊಂದು ಆಚರಣೆ, ಮುಂಚೆ ಬಲಿ ಆಗ್ತಾ ಇತ್ತು, ಈಗ ಸಾಂಕೇತಿಕವಾಗಿ ರಕ್ತ ಬರೋ ತನಕ ಅದನ್ನ ಆಡಿಸ್ತಾರೆ ಅಂತೇಳಿ. ಹಾಗಾದ್ರೆ ಜಟ್ಟಿ ಕಾಳಗದ ಮಹತ್ವ ಏನು, ಅಂದ್ರೆ ಇದಕ್ಕೆ ಏನ್ ಹಿನ್ನೆಲೆ ಇದೆ, ಇದ್ರ ಬಗ್ಗೆ ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ವಿಜಯದಶಮಿ ಯಾತ್ರೆಗೆ ಹೋಗೋದಕ್ಕಿಂತ ಮುಂಚೆ ಮಹಾರಾಜರು ಹೊರಗೆ ಬರ್ತಾರೆ. ಸವಾರಿ ತೊಟ್ಟಿಯಲ್ಲಿ ಅಲ್ಲಿ ಪೂರ್ತಿ ಕೆಮ್ಮಣ್ಣನ್ನು ಹಾಕಿ, ಕೆಮ್ಮಣ್ಣು ಮಟ್ಟಿಯಲ್ಲಿ ಅದನ್ನೊಂದು ಅಖಾಡ ಮಾಡಿರ್ತಾರೆ. ಅಲ್ಲಿ ಗುಜರಾತ್ ಮೂಲದ ಜಟ್ಟಿಗಳು, ಅವರೆಲ್ಲ ಒಂದು ಕಾಲದಲ್ಲಿ ಚಾಣೂರ, ಅಕ್ರೂರ ಇಂತಹ ಒಂದು ದೊಡ್ಡ ಇದಕ್ಕೆ ಇದು ಮಾಡಿದಂತಹ, ಏನು ಶತ್ರು ದಮನ ಮಾಡಿದಂತಹ ಕೃಷ್ಣ ಅಲ್ಲಿ ಗುಜರಾತಲ್ಲಿ ಕಂಸನನ್ನು ಕೊಲ್ಲೋದಕ್ಕಿಂತ ಮುಂಚೆ ಈ ಪೂರ್ತಿ ಮಲ್ಲರನ್ನು ಮಣಿಸ್ದ ಅಂತ ಬರ್ತದೆ. ಚಾಣೂರ ಅಲ್ಲ ಮುಷ್ಟಿಕ ಅನ್ನುವಂತಹ ಜಟ್ಟಿಗಳನ್ನು ಅವರು ಕೂಡ ವಜ್ರಮುಷ್ಟಿ ಆಡ್ತಾ ಇದ್ದವರು. ಕೃಷ್ಣ ಮತ್ತು ಬಲರಾಮನನ್ನು ಕೊಲ್ಲೋದಕ್ಕೆ ನೋಡಿದಾಗ ಕೃಷ್ಣ ಮತ್ತು ಬಲರಾಮರು ಆ ಜಟ್ಟಿಗಳನ್ನು ಜಯಿಸಿದ್ರು ಅಂತ ಬರ್ತದೆ. ಹಾಗೆ ಕೃಷ್ಣನೇ ಮಲ್ಲಯುದ್ಧವನ್ನು ಅನೇಕರಿಗೆ ಉಪದೇಶ ಮಾಡ್ತಾನೆ. ಹಾಗೆ ಬಂದಂತಹ ಪರಂಪರೆಯಲ್ಲಿ ಬಂದವರೇ ಜಟ್ಟಿಗಳು. ಅವರು ಇವತ್ತಿಗೂ ಕೂಡ ಮೈಸೂರು ಅರಸರು ಕೂಡ ಯದುವಂಶದವರು, ಗುಜರಾತಿನಿಂದ ಬಂದವರು ಅಂತ ಒಂದು ಪ್ರತೀತಿ ಇರೋದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಸೊ ಹಾಗಾಗಿ ವಜ್ರಮುಷ್ಟಿ ಕಾಳಗವನ್ನು ಆ ಜಟ್ಟಿಗಳು, ಗುಜರಾತಿನ ಜಟ್ಟಿಗಳು ಇವತ್ತಿಗೂ ಆಡ್ತಾರೆ. ಇವರೆಲ್ಲ ಚನ್ನಪಟ್ಟಣದಲ್ಲಿ, ಚಾಮರಾಜನಗರದಲ್ಲಿ, ಮೈಸೂರು ಇಲ್ಲೆಲ್ಲ ಇದ್ದಾರೆ. ಅವ್ರನ್ನ ಜೋಡಿ ಕಟ್ಟಲಾಗುತ್ತೆ. ಅಂದರೆ ವಿಜಯದಶಮಿಯ ದಿನ ಹಿಂದಿನ ದಿನಾನೇ ಮಹಾನವಮಿಯ ದಿನ ಇವರಿಗೆ ಜೋಡಿ ಕಟ್ಟಲಾಗಿರುತ್ತೆ. ಜೋಡಿ ಕಟ್ಟೋದು ಅಂತಂದ್ರೆ ಏನು ಅಂತಂದ್ರೆ, 2 ಜಟ್ಟಿಗಳನ್ನು ನೀನು ಇವನ ಜೊತೆಯಲ್ಲಿ ಸೆಣಸಬೇಕು ಅಂತ ಅವರ ತೂಕ, ದೇಹ ಅವುಗಳನ್ನೆಲ್ಲ ನೋಡಿ ಅವ್ರನ್ನ ಒಬ್ರಿಗೊಬ್ರಿಗೆ ಜಟ್ಟಿ ಕಟ್ಟಲಾಗಿರುತ್ತೆ. ಇವರು ಶ್ವೇತವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ನಾಮಗಳನ್ನೆಲ್ಲ ಧಾರಣೆ ಮಾಡಿಕೊಂಡು, ಆ ಜಟ್ಟಿ ಚಲ್ಲಣಗಳನ್ನೆಲ್ಲ ಧರಿಸಿ ಇಲ್ಲಿ ಅರಮನೆಯ ಮುಂದೆ ಬಂದಿರ್ತಾರೆ. ಈಗ ಕೆಮ್ಮಣ್ಣು ಮಟ್ಟಿಯಲ್ಲಿ ಅವರ ಯುದ್ಧ ನಡೆಯುತ್ತೆ. ಅದು ಘನಘೋರವಾದ ಯುದ್ಧ. ಇದು
ಇದಕ್ಕೆ ವಜ್ರಮುಷ್ಟಿ ಕಾಳಗ ಅಂತ ಯಾಕೆ ಹೆಸರು ಅಂದರೆ, ಆ ಮಹಾರಾಜರು ಮತ್ತು ಅವರ ಪರಿವಾರದವರು ಪಟ್ಟದ ಕತ್ತಿಯನ್ನು ಹಿಡ್ಕೊಂಡು ಬರ್ತಾರೆ. ಬಂದಿದ ತಕ್ಷಣ ಜಟ್ಟಿ ಯುದ್ಧ ನಡೆಯುತ್ತೆ. ಕೈಗೆ ವಜ್ರನಖವನ್ನು ಹಾಕೊಂಡಿರ್ತಾರೆ. ವಜ್ರನಖ ಅಂತಂದ್ರೇನು? ವಜ್ರದಂತೆ, ವಜ್ರ ಅಂದರೆ ಗಟ್ಟಿ ಅಲ್ವಾ, ನಖ ಅಂದ್ರೇನು? ಉಗುರು. ಅದೇ ಥರ ಇದು ಮುಷ್ಟಿ, ವಜ್ರ ಮುಷ್ಟಿ ಅಂತ ಕರೀತಾರೆ ಇದಕ್ಕೆ. ವಜ್ರ ಅಂದರೆ ಅತ್ಯಂತ ಗಟ್ಟಿಯಾದದ್ದು ಅನ್ನೋ ಅರ್ಥದಲ್ಲಿ ಬಂದಿರುವಂತಹದ್ದು. ಮುಷ್ಟಿಯೇ ಇದರಲ್ಲಿ ಏನು ಮಾಡ್ತಾರೆ, ಈ ದಂತದ ಮುಳ್ಳುಗಳಿಂದ ಕೂಡಿದ ಉಗುರುಗಳನ್ನು ಎರಡೂ ಕಡೆಗೆ ಹಾಕ್ಕೊಂಡಿರ್ತಾರೆ. ಒಂದು ಸಲ ಹೀಗೆ ಪರಚಿದ್ರೆ ಮೈಯಲ್ಲಿರೋ ಅಷ್ಟು ಚರ್ಮಗಳೆಲ್ಲ ಕಿತ್ಕೊಂಡ್ಬಂದ್ಬಿಡ್ತದೆ, ಅಷ್ಟು ಪ್ರಬಲವಾದಂತಹದ್ದು. ಹೀಗೆ ವಜ್ರಮುಷ್ಟಿ ಕಾಳಗ ಆರಂಭ ಆಗುತ್ತೆ. ಆದರೆ ಈಗ ಇದು ಸಾಂಕೇತಿಕವಾಗಿ ನಡೀತಾ ಇದೆ. ಬ್ರಿಟಿಷರ ಕಾಲದಲ್ಲಿ ನೀವು ನೋಡಬೇಕು, ಪ್ರಮುಖವಾಗಿ ಅವರು ಬ್ರಿಟಿಷರ ಕಾಲದಲ್ಲಿ ಬಹಳ ಎಷ್ಟೋ ಸಲ ಪ್ರಾಣಹಾನಿ ಆಗಿತ್ತು ಅಂತ ಬರೆದಿದ್ದಾರೆ ಬ್ರಿಟಿಷರು. ಹಾಗೆ ಪ್ರಾಣವೇ ಹಾನಿಯಾಗುವಂತಹ ಒಂದು ಮುಷ್ಟಿ ಕಾಳಗ ಇದು. ಹೀಗೆ ಆ ಮುಷ್ಟಿ ಕಾಳಗದಲ್ಲಿ ರಕ್ತ ಬರೋ ತನಕ ಹೋರಾಡ್ತಾರೆ, ತಲೆಗೆ ಹೊಡಿತಾರೆ, ರಕ್ತ ಬರುತ್ತೆ, ಇವೆಲ್ಲ ನೋಡಬಹುದು. ರಕ್ತ ಭೂಮಿಗೆ ಬಿದ್ದ ತಕ್ಷಣವೇ ವಜ್ರಮುಷ್ಟಿ ಕಾಳಗವನ್ನು ನಿಲ್ಲಿಸಲಾಗುತ್ತೆ. ಸೊ ಜಟ್ಟಿ ಕಾಳಗದ ಮಹತ್ವ ಏನು ಅನ್ನೋದನ್ನು ಮತ್ತೊಮ್ಮೆ ಶಿಲ್ಪಪಿಳ್ಳೆ ಅಯ್ಯಂಗಾರ್ ಅವರು ತಿಳಿಸಿದ್ದಾರೆ. ಈಗ ನಾವು ನೋಡ್ತಾ ಇದ್ವಿ ಸರ್, ನೀವು ಹೇಳ್ತಾ ಇದ್ರಿ ಗೊಂಬೆಗಳ ಬಗ್ಗೆ. ನಾವು ಮೇಡಮ್ ಹತ್ರ ಇದನ್ನು ಕೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೈಸೂರಿಗೂ ಜೊತೆಗೆ ಈಗಲೇ ನಾವು ಈ ಒಂದು ದಸರಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಗೊಂಬೆ ಕೂರಿಸುವಂತಹ ಪದ್ಧತಿ ಅನೇಕ ಕಡೆಗಳಿದೆ, ಕೆಲವು ಕಡೆಗಳಲ್ಲಿ ಇಲ್ಲದೇ ಇರಬಹುದು. ಅದಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಏನೇ ಹಬ್ಬ ಅಂತ ಹೇಳಿದ್ರೆ, ದಸರಾ ಅಂತ ಹೇಳಿದ್ರೆ ನಾವು ಗೊಂಬೆ ಕೂರಿಸ್ತೀವಿ ಬನ್ನಿ ಅಂತ ಕರೆಯುವವರೇ ಇದ್ದಾರೆ. ಇಂತಹ ಒಂದು ಬೊಂಬೆಗಳನ್ನು ಕೂರಿಸುವಂತಹ ಆಚರಣೆ, ಸಂಪ್ರದಾಯ, ಇದಕ್ಕೆ ಕಾರಣ? ದಸರಾ ಹಬ್ಬ ಅಂದರೆ ನಮ್ಮ ಮೈಸೂರಿನವ್ರಿಗೆಲ್ಲ ಇದು ಬೊಂಬೆ ಹಬ್ಬ ಅಂತ. ಮನೆಯಲ್ಲಿ ಸಡಗರ ಎತ್ತಿಟ್ಟಿರೋ ಬೊಂಬೆಗಳನ್ನೆಲ್ಲ ತೆಗೆದು ಮಕ್ಕಳು ಮನೆಯವರೆಲ್ಲ ಸೇರಿಕೊಂಡು ಮೆಟ್ಲುಗಳನ್ನು ಕಟ್ಟಿ, ಮುಂಚೆ ಈಗ ಈ ರೆಡಿಮೇಡ್ ಮೆಟ್ಲುಗಳು ಬರುತ್ತೆ, ಆ ಮುಂಚೆ ಹಾಗಿರಲ್ಲ, ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ಹೇಗೆ ಮೆಟ್ಲು ಅಂತಸ್ತುಗಳನ್ನು ಮಾಡೋದು ಅಂತ ಮಾಡಿ ಇಡ್ತಾಯಿದ್ವಿ. ಇದು ಯಾಕೆ ಈ ಥರ ಶುರುವಾಯಿತು ಅಂದರೆ, ಇದು ಸುಮಾರು ಒಂದು 400 ವರ್ಷಗಳ ಹಿಂದೆಯೇ ಶುರುವಾಯಿತು ಅಂತ ಅನಿಸುತ್ತೆ. ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಚೋಳರ ಮಹಾರಾಜರ ಸಮಯದಲ್ಲಿ ಇದು ಸುಮಾರು ಪ್ರಾಯಶಃ ಆ ಟೈಮಲ್ಲಿ ಆರಂಭ ಆಗಿದೆ. ಮುಖ್ಯ ಉದ್ದೇಶ ಇದು ಒಂದು ಹಸ್ತಕಲೆ, ಇವರುಗಳ ಕೈಯಿಂದ ಬೊಂಬೆಗಳನ್ನು ಮಾಡೋರು. ಈ ಕಲೆ ನಶಿಸಿ ಹೋಗದೆ ಇರಲಿ ಅಂತ ಮಹಾರಾಜರುಗಳು ಪೌರಾಣಿಕ ಹಿನ್ನೆಲೆ ಕಥೆಗಳನ್ನ ಹೇಳೋದು. ಸೊ ಹೌದು, ರಾಜ ಮನೆತನದವರು ಇದನ್ನ ಆರಂಭ ಮಾಡಿದ್ರು. 10 ದಿನಗಳ ಕಾಲ ಇದನ್ನ ಮಾಡಬೇಕು. ಹಿಂದೆ ಮುಖ್ಯವಾಗಿ ಏನಾಗಿತ್ತು ಅಂದ್ರೆ, ಜನಗಳಿಗೆ ಅಕ್ಷರ ಜ್ಞಾನ ಇರಲಿಲ್ಲ, ಅವರಿಗೆ ಓದಕ್ಕೆ ಬರೆಯಕ್ಕೆ ಆಗ್ತಾ ಇರಲಿಲ್ಲ. ಸೊ ಯಾವುದನ್ನೇ ಜನಗಳಿಗೆ ತಿಳಿಸ್ಬೇಕು ಅಂದರೆ, ಒಂದು ನೈತಿಕ ಪಾಠ ಆಗಲಿ, ಇಲ್ಲ ಧಾರ್ಮಿಕ ವಿಚಾರವನ್ನು ಬೋಧನೆ ಹೇಳಬೇಕು, ಪೌರಾಣಿಕ ಕಥೆಗಳನ್ನು ಹೇಳಬೇಕು, ಅಥವಾ ಇತಿಹಾಸದ್ದು ಅಥವಾ ಇವನ್ ರಾಜಕೀಯ ಸಂದೇಶಗಳನ್ನು ಕೊಡಬೇಕು ಅಂದಾಗ ಬಾಯಿ ಮುಖೇನಾನೇ ಹೇಳ್ತಾ ಇದ್ರು. ಅದಕ್ಕೆ ಸಂಗೀತ, ನೃತ್ಯ, ನಾಟಕ, ಹರಿಕತೆ, ಯಕ್ಷಗಾನ, ತೊಗಲು ಬೊಂಬೆ ಆಟ ಇದನ್ನೆಲ್ಲ ಬಳಸೋರು. ಇದು ತುಂಬಾ ಮನೋರಂಜನೆಯೂ ಆಗ್ತಾಯಿತ್ತು, ಶೈಕ್ಷಣಿಕನೂ ಆಗ್ತಾಯಿತ್ತು. ಹಾಗೆಯೇ ಈ ಬೊಂಬೆಗಳ ಇಡುವ ಅಭ್ಯಾಸ ಬಂತು. ಈ ಬೊಂಬೆಗಳಿಂದ ಶೈಕ್ಷಣಿಕ ಏನು, ಇದರಲ್ಲಿ ಬೇಕಾದಷ್ಟು ಕಲಿಯೋದಿದೆ ಅಂತ. ಮೊದಲನೇದಾಗಿ ಅಂತಸ್ತುಗಳನ್ನು ಮಾಡ್ತೀವಿ. ಏನಿಡ್ತೀವಿ? ಮೊದಲನೇ ಅಂತಸ್ತಿನಲ್ಲಿ ಪಟ್ಟದ ಬೊಂಬೆಗಳು, ಮಹಾರಾಜ ಮಹಾರಾಣಿಯರನ್ನು ಇಡ್ತೀವಿ. ಯಾಕೆ ಮಹಾರಾಜ ಮಹಾರಾಣಿಯರು? ಅವ್ರು ಹೇಳಿದ್ರಲ್ಲ, ಮಹಾರಾಜ ಪ್ರತ್ಯಕ್ಷ ದೈವ. ಮಹಾರಾಜರು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಮಹಾರಾಜ ರಾಣಿಯರು ತಮ್ಮ ಪ್ರಜೆಗಳನ್ನೆಲ್ಲ ಮಕ್ಕಳಂತೆ ಕಾಣ್ತಾ ಇದ್ರು, ಅವರ ಸುಖ ದುಃಖಗಳಿಗೆ ಆಗ್ತಾ ಇದ್ರು ಅನ್ನೋದು. ಹಾಗಾಗಿ ಪ್ರತ್ಯಕ್ಷ ದೈವ ಅಂತ ಅವ್ರನ್ನ ಇಡ್ತಾ ಇದ್ವಿ. ಎರಡನೆಯದಾಗಿ ಇದನ್ನು ಶುರು ಮಾಡಿದವರೇ ರಾಜಮನೆತನದವರು. ಸೊ ಈ ಗೌರವ ಖಂಡಿತ ಅವರಿಗೆ ಸಲ್ಲಿಸಬೇಕು. ಅದರಿಂದ ಅವರು ಮೊದಲನೇ ಅಂತಸ್ತಿನಲ್ಲಿ ಅವರು ಕಳಶವನ್ನು ಇಡ್ತೀವಿ. ಅದು ದುರ್ಗೆಯ ಆವಾಹನೆ, ಹಾಗೆ ದುರ್ಗೆಯ ಪ್ರತಿರೂಪ. ಅದರ ಕೆಳಗೆ ಬಂದಾಗ ನಮ್ಮ ಇಷ್ಟ ದೇವತೆಗಳು, ಅದರ ಕೆಳಗಡೆ ಉಳಿದ ದೇವದೇವತೆಗಳು, ಅದರ ಕೆಳಗಡೆ ಋಷಿ ಮುನಿಗಳು ಮತ್ತು ಸಂತರು, ಸನ್ಯಾಸಿಗಳು, ಅದಕ್ಕೆ ಕೆಳಗೆ, ಅದಕ್ಕೂ ಕೆಳಗೆ ಮನುಷ್ಯರು, ನಮ್ಮ ಸಾಮಾನ್ಯ ಜೀವನದ ಚಿತ್ರಣಗಳನ್ನು ನಾವಿಡ್ತೀವಿ. ಅದಕ್ಕೂ ಕೆಳಗಡೆ ಪ್ರಾಣಿ ಪಕ್ಷಿಗಳು, ನಾವು ಪಾರ್ಕ್ ಮಾಡ್ತಾಯಿದ್ವಿ, ಝೂ ಮಾಡ್ತಾಯಿದ್ವಿ, ಇದನ್ನೆಲ್ಲ ಮಾಡ್ತಾಯಿದ್ವಿ. ಇದನ್ನು ಕೆಳಗಡೆಯಿಂದ ನೋಡಕ್ಕೆ ಹೋದಾಗ ಮೇಲ್ವರೆಗೂ ಇದು ಒಂದು ಆಧ್ಯಾತ್ಮಿಕ ಪ್ರಗತಿಯ ಶ್ರೇಣಿ ಅಂತ ಅನಿಸುತ್ತೆ. ಹೇಗೆ ಈಗ ನಾವು ಮನುಷ್ಯನ ಸ್ಟೇಜಲ್ಲಿ ನಿಂತ್ಕೊಂಡು ತಲೆ ಎತ್ತಿ ನೋಡಿದಾಗ ನಮ್ಮ ಮೇಲಿರೋರು ನಮಗಿಂತ ಉತ್ತಮರು. ಹೇಗೆ? ಬುದ್ಧಿಯಲ್ಲಿ, ಜ್ಞಾನದಲ್ಲಿ, ವಿವೇಕದಲ್ಲಿ ನಮಗಿಂತ ಉತ್ತಮ
ಆದರ್ಶಗಳನ್ನು ಇಟ್ಕೊಂಡಿರೋರು ಅನ್ನೋದು. ಸೊ ಅದು ಒಂದು ಪಾಠ. ನಾವು ಮುಂದೆ ಆಧ್ಯಾತ್ಮಿಕ ರೀತಿಯಲ್ಲಿ ಮೇಲೆ ಹೋಗಿ ದೈವತ್ವದಲ್ಲಿ ನಾವು ವಿಲೀನರಾಗಬೇಕು ಅಂದರೆ ಹೀಗೆ ನಡಿಬೇಕು ಅನ್ನೋದು. ಅದಲ್ಲದೆ ಬೊಂಬೆಗಳ ಮುಖಾಂತರ ದಶಾವತಾರಗಳೇನು, ಸಪ್ತರ್ಷಿಗಳು ಯಾರು, ಅಷ್ಟಲಕ್ಷ್ಮಿಯರು ಯಾರು, ಮತ್ತು ತ್ರಿಮೂರ್ತಿಗಳು ಯಾರು, ಇದನ್ನೆಲ್ಲ ನೋಡಿ ಜನಗಳು ಕಲಿತ್ಕೋಬೋದಾಗಿತ್ತು. ಇದು ಒಂದು. ಇದು ವರ್ಷದಿಂದ ವರ್ಷಕ್ಕೆ ಗೊಂಬೆ ಜಾಸ್ತಿ ಹೌದು, ಏನಾದ್ರೂ ಅವ್ರ ಮನೇಲಿ ಆಗಿದ್ರೆ ವಿಶೇಷವಾಗಿ ಗೊಂಬೆ ಇಡ್ತಾರೆ, ಅದ್ರ ಬಗ್ಗೆ ಹೇಳಿ. ಹೌದು, ಏನಂದ್ರೆ ಪ್ರತಿ ವರ್ಷನೂ ಹೊಸದಾಗಿ ಒಂದು ಗೊಂಬೆಯನ್ನು ತಗೊಳ್ಳೋ ಪದ್ಧತಿ. ಈಗಂತೂ ಬೊಂಬೆಯ ಸಂಗ್ರಹಣೆ ಮಾಡೋದು ತುಂಬ ಜನಕ್ಕೆ ಇಷ್ಟ. ಇದು ಆಗ ಮಹಾರಾಜರು ಈ ಪದ್ಧತಿಯನ್ನು ಮಾಡದೆ ಹೋಗಿದ್ದಿದ್ರೆ ಈಗ ಕಲೆನೂ ಸತ್ತು ಹೋಗಿರೋದು. ಇದು ಹೆಂಗೆ ಅಂದರೆ ಅನೇಕ ಗ್ರಾಮಾಂತರ ಕಡೆಗಳಲ್ಲಿ ಪೂರ ಹಳ್ಳಿಗಳೇ ಇದರಲ್ಲಿ ತೊಡಗಿರ್ತಾರೆ, ಬೊಂಬೆ ಮಾಡೋದ್ರಲ್ಲಿ ತೊಡಗಿರ್ತಾರೆ. ನಾವು ಈಗ ಈ ಬೊಂಬೆಗಳನ್ನು ಇಡದೆ ಹೋಗಿದ್ದಿದ್ರೆ, ತಗೊಳ್ಳದೆ ಹೋಗಿದ್ದಿದ್ರೆ ಆ ಕಲೆಗೆ ಬೆಲೆನೇ ಇರ್ತಾ ಇರಲಿಲ್ಲ. ಅದು ಒಂದು. ಈ ಕಲೆಯಿಂದ ಅವರಿಗೆ ಆರ್ಥಿಕವಾಗಿ ತುಂಬಾ ಲಾಭ ಆಯಿತು. ಬೊಂಬೆಗಳು ಇಡೋರಿಗೆ ಏನು ಸಿಗ್ತಾ ಇದೆ ಇದರಿಂದ? ಇದು ಸಮುದಾಯವನ್ನು ಒಗ್ಗೂಡಿಸ್ತಾ ಇದೆ. ನಮ್ಮಲ್ಲಿ ಮನೆಗೆ ಹೋಗಿ ನಾವು ಬೊಂಬೆಗಳನ್ನು ನೋಡೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ಮಕ್ಕಳಿಗೆಲ್ಲ ನಮ್ಮ ಬೀದಿ ಅಕ್ಕಪಕ್ಕದ ಬೀದಿ ಮಕ್ಕಳಿಗೆಲ್ಲ ಓಪನ್ ಡೋರಿಗೆ ಪಾಲಿಸಿ. ನಾವು ಹೋಗೋದು, ಬೊಂಬೆ ಕೂರಿಸಿದಾರ ನೋಡೋದು, ನೆನ್ನೆ ನೋಡಿರ್ತೀವಿ ಮತ್ತೆ ಇವತ್ತು ಹೋಗ್ತೀವಿ, ಯಾಕೆಂದರೆ ಇವತ್ತು ಅವ್ರು ಪ್ರಸಾದ ಬೇರೆ ಕೊಡ್ತಾರೆ ಅನ್ನೋ ಆಸೆ. ಎಲ್ಲ ಮನೆಗಳಲ್ಲಿ ಆ ಪೇರೆಂಟ್ಸ್ಗೆ ಅದು ಗೊತ್ತು, ಈ ಮಗು ಡ್ಯಾನ್ಸ್ ಕಲಿಯುತ್ತೆ, ಈ ಮಗು ಸಂಗೀತ ಕಲಿಯುತ್ತೆ, ಸೊ ಬಂದರೆ ಒಂದು ಹಾಡು ಹೇಳು ಅನ್ನೋರು. ಹಾಗೆ ಸಮುದಾಯವನ್ನು ಒಂದು ಮಾಡ್ತಾ ಇತ್ತು. ಇದು ನೋಡಿ ಅವರ ಮುಂದಾಲೋಚನೆ ಆವಾಗ ಇದು ಮಾಡಿದ್ರೆ. ಸೊ 10 ದಿನಗಳು ಈ ಆಚರಣೆ ನಡೆಯೋದು. ಪ್ರತಿ ವರ್ಷ ಒಂದೊಂದು ಹೊಸ ಬೊಂಬೆಗಳನ್ನು ತಗೊಳ್ಳೋದು ಅಂತ ಇದೆ. ಈಗಂತೂ ದೇಶ ವಿದೇಶಗಳಿಂದ ಹೊರಗಡೆಯಿಂದ ಬಂದ ಭಾರತೀಯರು ಇಷ್ಟವಾಗಿ ಹೋಗಿ ಬೊಂಬೆಗಳನ್ನು ತಗೋತಾರೆ. ಈ ಬೊಂಬೆಗಳು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ? ತಮಿಳುನಾಡಿನಲ್ಲಿ ಬೊಂಬೆಗಳಾಗುತ್ತೆ, ಕರ್ನಾಟಕದಲ್ಲಿ, ಮೋಸ್ಟ್ಲಿ ದಕ್ಷಿಣ ಭಾರತದಲ್ಲಿ, ಆಂಧ್ರ ಪ್ರದೇಶದಲ್ಲಾಗುತ್ತೆ. ವಿಧವಾದ ಬೊಂಬೆಗಳಿದೆ. ಈಗ ನಾವು ತಂಜಾವೂರಿಗೆ ಹೋದರೆ ಆ ತಲೆಯಾಟ್ಟು ಬೊಮ್ಮೆ ಅಂತ, ಸೊಂಟ ಮತ್ತು ಕತ್ತು ಅಲ್ಲಾಡಿಸೋ ಬೊಂಬೆಗಳು, ಅದನ್ನು ಹೋಗಿ ಅಲ್ಲಿ ತೊಗೋಬೋದು. ಅದು ಅವರು ಸ್ಪೆಷಲೈಸೇಷನ್ ಅದು. ಮತ್ತು ವಿಲಾಚರಿ ಬೊಂಬೆಗಳು, ಮಾದಂಪೆಟ್ಟಿ ಬೊಂಬೆಗಳು, ಮತ್ತು ಮೈಸೂರು ಬೊಂಬೆಗಳು, ಇದೆಲ್ಲ ಮಣ್ಣಿನ ಬೊಂಬೆ, ಇಲ್ಲ ಟೆರಕೋಟಾ ಬೊಂಬೆ ಇರ್ಬೋದು, ಇಲ್ಲ ಪೇಪರ್ ಮ್ಯಾಶಲ್ಲಿ ಮಾಡ್ತಾರೆ. ಮತ್ತು ಚನ್ನಪಟ್ಟಣದ ಬೊಂಬೆಗಳು ಮತ್ತು ಆಂಧ್ರದಲ್ಲಿ ಸಿಗುವ ಬೊಂಬೆಗಳೆಲ್ಲ ಹಗುರವಾಗಿರೋ ಮರದಲ್ಲಿ ಮಾಡಿರುವ ಮರದ ಬೊಂಬೆಗಳು. ಹೀಗೆ ವಿಧವಾದ ಬೊಂಬೆಗಳಿದೆ. ತುಂಬ ಕ್ರಿಯೇಟಿವ್ ಆಯ್ತಾ ಅದು? ಅದಕ್ಕೆ ಒಂದು ಕಲೆ ಬೇಕು, ಸುಮ್ಮನೆ ಇಡಕ್ಕಾಗಲ್ಲ. ಮತ್ತೆ ನೀವು ತುಂಬ ಹಳೇದಕ್ಕೆ ತುಂಬ ಮಹತ್ವ ಇದೆ. ಹೌದು, ಹಳೆ ಗೊಂಬೆ. ಹೌದು, ಹಳೇದು ಮತ್ತೆ ಈ ವರ್ಷ ಕೊಂಡ್ಕೊಂಡಿರೋ ಗೊಂಬೆ ಕಂಪೇರ್ ಮಾಡಿ ನೋಡಿ, ಅದು ಹಳೇದು ಅಂತ ಅನ್ಸೋದೇ ಇಲ್ಲ. ಅದು ಫ್ರೆಶ್ ಫೀಲ್ ಇರುತ್ತೆ. ಹೌದು, ಅದು ಒಂದೇ ಅಲ್ಲ, ಮುಖ ಲಕ್ಷಣ ಕೂಡ. ಆ ಕೈಯಲ್ಲಿ ಮಾಡ್ತಾರಲ್ಲ, ಆ ಹಳೆ ಬೊಂಬೆಗಳಲ್ಲಿರುವ ಕಳೆನೇ ಬೇರೆ. ಈಗಲೂ ಸಿಗ್ತಾ ಇದೆ, ಆದರೆ ಅದು ಅಪರೂಪ ಆಗ್ತಾ ಇದೆ. ತುಂಬ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ, ಆದರೆ ಮುಖ ಲಕ್ಷಣ ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಕೆಲವುದರಲ್ಲಿ ಅದು ಇರೋದಿಲ್ಲ. ಆಗಿರುವ ಬಣ್ಣ ಅದನ್ನು ಸರಿಯಾಗಿ ನಾವು ಪ್ಯಾಕ್ ಮಾಡಿಟ್ರೆ ಈಗಲೂ ಅಷ್ಟೇ ಬ್ರೈಟಾಗಿ ತುಂಬ ಲಕ್ಷಣವಾಗಿರುತ್ತೆ ಆ ಬೊಂಬೆಗಳು. ಅದಲ್ಲದೆ ಮುಖ್ಯವಾಗಿ ಮರಪಾಚಿ ಬೊಂಬೆಗಳು, ಈ ಪಟ್ಟದ ಬೊಂಬೆಗಳನ್ನು ಮರದ ಬೊಂಬೆಗಳು, ಅದನ್ನು ತಿರುಪತಿ, ಕೋಲಾರ ಮತ್ತು ಕಾಂಚೀಪುರಮಲ್ಲಿ ಮಾಡ್ತಾರೆ. ತಿರುಪತಿನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಯೂಶಲಿ ಅದನ್ನು ಕಪ್ಪು ಮರದಲ್ಲೇ ಮಾಡ್ತಾರೆ. ಚಂದನ, ಕಪ್ಪು ಚಂದನ, ಕೆಂಪು ಚಂದನ. ಈಗ ಬೇವು ಮತ್ತು ಹಲಸಲ್ಲೂ ಮಾಡಿ ಬಣ್ಣಗಳನ್ನು ಬಳಿತಾರೆ.